ನಮಸ್ಕಾರ ಮಹಾಜನಗಳೇ. 47ನೇ ವರ್ಷದ ಆಡಿ ಕೃತಿಕಾ ಮಹೋತ್ಸವವು ಬೆಂಗಳೂರಿನ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ನಡೆಯುತ್ತಿದೆ. ಈ ಕಾವಡಿ ಹಬ್ಬದ ಪ್ರಯುಕ್ತ ಭಕ್ತ ಸಾಗರವೇ ಹರಿದು ಬಂದಿದೆ. ಈ ದೇವಾಲಯದ ವಿಶೇಷವೇನೆಂದರೆ ಇಲ್ಲಿ ನೀವು ಶ್ರೀ ವಿನಾಯಕ ಸ್ವಾಮಿ, ದುರ್ಗಾ ಪರಮೇಶ್ವರಿ, ಶ್ರೀರಾಮ ಸಮೇತ ಆಂಜನೇಯ ಹಾಗೂ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಯ ದೇವರುಗಳ ದರ್ಶನವನ್ನು ಪಡೆದುಕೊಳ್ಳಬಹುದು. ಇಲ್ಲಿನ ವಿಶೇಷವೇನೆಂದರೆ ಇಂದು ಕಾವಡಿ ಹಬ್ಬವೆಂದರೆ ಕಾವಡಿ ಎಂದರೆ ಹೊರೆ ಎಂದರ್ಥ. ಭಕ್ತರು ಹೊರೆಯನ್ನು ಹೊತ್ತುಕೊಂಡು ದೇವರಿಗೆ ಹರಕೆ ಕಟ್ಟಿಕೊಂಡು 9, 11, 21 ದಿನಗಳ ಕಾಲ ವ್ರತವನ್ನು ಮಾಡಿ ಆನಂತರ ಮನೆಯಿಂದಲೇ ಆ ಕಾವಡಿಯನ್ನು ಎತ್ಕೊಂಡು ಬರುತ್ತಾರೆ. ನೀವಿಲ್ಲಿ ನೋಡಬಹುದು, ಮಕ್ಕಳಿಗೂ ಸಹ ಈ ರೀತಿಯ ಹರಕೆಯನ್ನು ಕಟ್ಟುತ್ತಾರೆ. ಇಲ್ಲಿಯೇ ನೋಡಿ, ಕಾವಡಿಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ಹತ್ತಿರ ಪೂಜೆಯನ್ನು ಸಲ್ಲಿಸಿ ಆನಂತರ ಇಲ್ಲಿ ಅರ್ಪಿಸುತ್ತಾರೆ. ಆನಂತರ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಕಾವಡಿ ಹಬ್ಬ ಏಕೆ ಆಚರಿಸುತ್ತೇನೆ ಎಂದರೆ, ಒಂದು ಮೂಲದ ಪ್ರಕಾರ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಯು ರಾಕ್ಷಸರನ್ನು ಸಂಹಾರ ಮಾಡಿದ ದಿನವನ್ನು ಕಾವಡಿ ಹಬ್ಬವೆಂದು ಆಚರಿಸುತ್ತಾರೆ. ಇದನ್ನು ಹೆಚ್ಚಾಗಿ ತಮಿಳುನಾಡಲ್ಲಿ ಮೊದಲು ಆಚರಿಸುತ್ತಿದ್ದರು. ಆನಂತರ ಈಗ ಪ್ರಪಂಚದಾದ್ಯಂತ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಇದುವೇ ನೋಡಿ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ. ನಂತರ ಇಲ್ಲಿ ಕಾವಡಿಯನ್ನು ಕೊಟ್ಟು ಆನಂತರ ಮತ್ತೆ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲಿ ಅವರು ಅಲಂಕರಿತವಾಗಿ ತಂದಿರುವ ಕಾವಡಿಯನ್ನು ಎಲ್ಲವನ್ನು ನೀಟಾಗಿ ತೆಗೆದುಕೊಂಡು ಎಲ್ಲವನ್ನು ಬೇರ್ಪಡಿಸಿ ಆನಂತರ ದೇವರಿಗೆ ಅರ್ಪಿಸುತ್ತಾರೆ. ಕಾವಡಿ ಹಬ್ಬಕ್ಕೆ ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ಮಾಂಸಾಹಾರವನ್ನು ತ್ಯಜಿಸಿ ಸಸ್ಯಾಹಾರದಿಂದಲೇ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಈ ಹರಕೆಯನ್ನು ಕಟ್ಟಿಕೊಳ್ಳುತ್ತಾರೆ. ಕಠಿಣ ತ್ಯಾಗದಿಂದ ಕೆಲವರು ಅದರಲ್ಲಿ ತುಂಬ ಶ್ರದ್ಧಾಭಕ್ತಿಯಿಂದ ಈ ಕಾವಡಿ ಹಬ್ಬವನ್ನು ಆಚರಿಸುತ್ತಾರೆ. ಇಲ್ಲಿ ನೋಡಿ, ಈ ಜಾಗದಲ್ಲಿಯೇ ಕಾವಡಿಯನ್ನು ಇವರು ಮನೆಯಿಂದ ತಂದಿದ್ದನ್ನೆಲ್ಲ ನೀಟಾಗಿ ಬೇರ್ಪಡಿಸುತ್ತಾರೆ. ಈ ದೇವಾಲಯದ ವಿಶೇಷವೇನೆಂದರೆ ಇದುವೇ 47ನೇ ವರ್ಷದ ಕಾವಡಿ ಹಬ್ಬ. ಹಾಗಾಗಿ ಇಲ್ಲಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ಎಲ್ಲರಿಗೂ ಉಚಿತವಾಗಿ ಪ್ರಸಾದ ವಿನಿಮಯ, ಅನ್ನದಾನ, ಸಂತರ್ಪಣೆ ಎಲ್ಲವೂ ನಡೆದಿದೆ ಈ ದೇವಾಲಯದಲ್ಲಿ. ವಿಶೇಷವೇನೆಂದರೆ ಬಾಲಸುಬ್ರಹ್ಮಣ್ಯ ಸ್ವಾಮಿಗೆ ಇಲ್ಲಿ ವಿಶೇಷ ಅಲಂಕಾರ, ಪೂಜೆ ಎಲ್ಲವೂ ತುಂಬ ವಿಜೃಂಭಣೆಯಾಗಿ ನಡೆದಿದೆ. ಬಾಲಸುಬ್ರಹ್ಮಣ್ಯ ಸ್ವಾಮಿ ದರ್ಶನವನ್ನು ಪಡೆದುಕೊಳ್ಳಿ. ಎಲ್ಲರೂ ಪ್ರೀತಿಯಿಂದ ಹರೋಹರ ಹರೋಹರ ಎಂದು ಬಾಲಸುಬ್ರಹ್ಮಣ್ಯ ಹತ್ರ ತಮ್ಮ ಕೋರಿಕೆಯನ್ನು ಪ್ರಾರ್ಥಿಸಿಕೊಳ್ಳುತ್ತಾರೆ. ಇಲ್ಲಿ ಕಾವಡಿಯನ್ನು ಎಲ್ಲ ತೆಗೆದುಕೊಂಡ ನಂತರ ಮೂಲ ದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲಿಯೇ ಕೂಡ ಮುಡಿಯನ್ನು ಕೊಡುತ್ತಾರೆ. ಕಾವಡಿ ಹಬ್ಬದ ಪ್ರಯುಕ್ತ ಅದೊಂದೇ ದಿನ ಮಾತ್ರ ಇಲ್ಲಿ ಮುಡಿಯನ್ನು ಕೊಡುವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ವಿಶಾಲವಾದ ಶ್ರೀ ಮಹಾ ಶಿವನ ದರ್ಶನವನ್ನು ಪಡೆದುಕೊಳ್ಳಿ. ತುಂಬ ವಿಶೇಷವಾಗಿ ತುಂಬ ವಿಜೃಂಭಣೆಯಿಂದ ಈ ದೇವಾಲಯದಲ್ಲಿ ನೀವು ಬಾಲಸುಬ್ರಹ್ಮಣ್ಯ ಸ್ವಾಮಿ ದರ್ಶನವನ್ನು ಪಡೆದುಕೊಳ್ಳಬಹುದು. ಈ ದೇವಾಲಯದ ಮುಖ್ಯಸ್ಥರು ಶ್ರೀ ಎಂ ನಾಗರಾಜ್. ನೋಡಿ, ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿಯನ್ನು ಹೇಗೆ ಅಲಂಕರಿಸಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾಮಂಗಳಾರತಿಯು ನಡೆಯುತ್ತದೆ. ಈ ದೇವಾಲಯವಿರುವುದು ಶಂಕರಮಠ, ಕುರುಬರಳ್ಳಿ, ಬೆಂಗಳೂರು. ಭಕ್ತ ಸಾಗರವೇ ಹರಿದು ಬಂದಿದೆ.
ಸ್ಪೆಷಲ್ ಅರ್ಚನೆ ಮಾಡಿ